ಎಲ್ಲ ಸ್ಪರ್ಧಾ ಮಿತ್ರರಿಗೂ ಕ್ರ್ಯಾಕ್ ಎಸ್ ಎಸ್ ಸಿ ಎಕ್ಸಾಮ್ @SSC ಕನ್ನಡ GK ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬರು ಇದ್ದವರು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನೀವು ಇಷ್ಟವಾದ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಹಿಂದ್ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಇವತ್ತು ನಾನು 18 ನವೆಂಬರ್ ಅಂದು ಕೇಳಿರುವ ಕೆಲವು CHSL ಅನಾಲಿಸಿಸ್ ಕ್ವಶನ್ಸ್ ನೋಡೋಣ. ಸೊ ಫಸ್ಟಿಗೆ ಹೇಳ್ಬಿಡ್ತೀನಿ, ಸ್ಟೂಡೆಂಟ್ ಯಾವ ರೀತಿ ಪ್ರಶ್ನೆಗಳನ್ನು ಕಳಿಸಿರ್ತಾರೋ ಅದೇ ರೀತಿ ನಾವು ಪ್ರಶ್ನೆಗಳನ್ನು ತೊಗೊಂಡಿರ್ತೀವಿ. ಸೊ ಅವ್ರಿಗೆ ಅಷ್ಟೊಂದು ಪೂರ್ತಿ ಕ್ವಶನ್ಸ್ ಎಲ್ಲ ನೆನಪಿರಲ್ಲ, ಸ್ವಲ್ಪ ನೆನಪಿದ್ರು ನಾವು ಶಾರ್ಟ್ಕಟ್ಟಲ್ಲಿ ಕ್ವಶನ್ಸ್ನ ತೊಗೊಂಡಿರ್ತೀವಿ. ಸೊ ನಿಮಗೆ ಕ್ಲೂ ಸಿಗಲಿ ಅಂತ ಹೇಳಿ. ಸೊ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ಸ್ನ ಮಾಡೋಕ್ಕೆ ಹೋಗಬೇಡಿ. ಬನ್ನಿ ಪ್ರಶ್ನೆಗಳು ಯಾವ ರೀತಿ ಬರ್ತೀವಿ ಅಂತ ಹೇಳಿ ನೋಡೋಣ. ಭಾರತದ ಮೊದಲ ಮಹಿಳಾ IPS ಅಧಿಕಾರಿ ಯಾರಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ಕಿರಣ್ ಬೇಡಿ. ನೆಕ್ಸ್ಟ್ ಕ್ವಶನ್, ನೌಟಂಕಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ. ಸೊ ಉತ್ತರ ಭಾರತ ಕೊಟ್ಟಿದ್ರೆ ಅದು ಕೂಡ. ನೆಕ್ಸ್ಟ್ ಕ್ವಶನ್, ಮೌಂಟ್ ಎವರೆಸ್ಟ್ ಏರಿದ ಭಾರತೀಯ ಮೊದಲ ಮಹಿಳಾ ಯಾರು? ಇದಕ್ಕೆ ಸರಿಯಾದ ಉತ್ತರ ಬಚೇಂದ್ರಿ ಪಾಲ್. ನೆಕ್ಸ್ಟ್ ಕ್ವಶನ್, ಪೂಜೆ ಆರಾಧನಾ ಆಚರಣೆಗಳಿಗೆ ಗದ್ಯ ಮಂತ್ರಗಳ ಬಗ್ಗೆ ತಿಳಿಸುವ ವೇದ? ಇದಕ್ಕೆ ಸರಿಯಾದ ಉತ್ತರ ಯಜುರ್ವೇದ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಟಿಮೋರ್ ಲೆಸ್ಟೆಯ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಗ್ರ್ಯಾಂಡ್ ಕಾಲರ್ ಆಫ್ ದಿ ಆರ್ಡರ್ ಆಫ್ ಟಿಮೋರ್ ಲೆಸ್ಟೆಯನ್ನು ಯಾರು ಪಡೆದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ದ್ರೌಪದಿ ಮುರ್ಮು. ಸೊ ಆಗಸ್ಟ್ 10, 2024ರಂದು. ನೆಕ್ಸ್ಟ್ ಕ್ವಶನ್, ಭಾರತ ಸಂವಿಧಾನದಲ್ಲಿ ಕೆಳಗಿನವುಗಳಲ್ಲಿ ಯಾವ ವಿಷಯವನ್ನು ಆಸ್ಟ್ರೇಲಿಯಾ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿಲ್ಲ ಅಂತ ಕೊಟ್ಟಿದ್ದರು? ಸೊ ಆಪ್ಷನಲ್ಲಿ ರಾಜ್ಯಸಭಾ ಸದಸ್ಯರ ಚುನಾವಣೆ. ಸೊ ಇದು ಸರಿಯಾದ ಉತ್ತರ. ಸೊ ನೋಡಿ, ಆಸ್ಟ್ರೇಲಿಯಾ ಸಂವಿಧಾನದಿಂದ ಸಮಕಾಲೀನ ಪಟ್ಟಿ, ಸಂಸತ್ತಿನ ಜಂಟಿ ಅಧಿವೇಶನ, ವ್ಯಾಪಾರ ಮತ್ತು ವಾಣಿಜ್ಯ ಸ್ವಾತಂತ್ರ್ಯ ಪಡೆಯಲಾಗಿದೆ. ನೆಕ್ಸ್ಟ್ ಕ್ವಶನ್, ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನೆ ಜುಲೈ 2025ರಲ್ಲಿ ಎಷ್ಟು ವರ್ಷಗಳನ್ನು ಪೂರೈಸಿದೆ? ಇದು ಸರಿಯಾದ ಉತ್ತರ 10 ವರ್ಷ. ಅಂದರೆ ಇದು 15 ಜುಲೈ 2015ರಂದು ಪ್ರಾರಂಭಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವ ದೇಶ ಬಿಮ್ಸ್ಟೆಕ್ ಸದಸ್ಯ ರಾಷ್ಟ್ರವಲ್ಲ? ಇದಕ್ಕೆ ಸರಿಯಾದ ಉತ್ತರ ಇರಾನ್. ಆಪ್ಷನಲ್ಲಿ ಇರಾನ್ ಕೊಟ್ಟಿದ್ದರು. ಸೊ ಇವೆಲ್ಲ ಸದಸ್ಯ ರಾಷ್ಟ್ರಗಳು ಭಾರತ್, ಭೂತಾನ್, ಬಾಂಗ್ಲಾದೇಶ್, ಮ್ಯಾನ್ಮಾರ್, ನೇಪಾಳ, ಶ್ರೀಲಂಕಾ ಮತ್ತು ಥೈಲ್ಯಾಂಡ್. ನೆಕ್ಸ್ಟ್ ಕ್ವಶನ್, ಟಪ್ಪು ಲೋಕ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಒಂದು ಮೂಲಭೂತ ಕರ್ತವ್ಯ ಅಲ್ಲ ಅಂತ ಪ್ರಶ್ನೆ ಬಂದಿತ್ತು. ಸೊ ಇದು ಸರಿಯಾದ ಉತ್ತರ ಆಪ್ಷನಲ್ಲಿ ಸಹಕಾರ ಸಂಘದ ರಚನೆ ಇತ್ತು. ಸೊ ಇದು ಸರಿಯಾದ ಉತ್ತರ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕೆಳಗಿನ ಪಾಯಿಂಟ್ಗಳನ್ನು ನೋಡ್ಕೊಳ್ಳಿ. ಒಟ್ಟು 11 ಮೂಲಭೂತ ಕರ್ತವ್ಯಗಳು, ಅವನ್ನ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳು ಸಿಂಧು ಕಣಿವೆ ನಾಗರಿಕತೆಯೊಂದಿಗೆ ಸಂಬಂಧ ಹೊಂದಿಲ್ಲ. ಇದು ಸರಿಯಾದ ಉತ್ತರ ಆಪ್ಷನಲ್ಲಿ ಕಬ್ಬಿಣದ ದೊಡ್ಡ ಪ್ರಮಾಣದ ಬಳಕೆ. ನೆಕ್ಸ್ಟ್ ಕ್ವಶನ್, 18ನೇ ಶತಮಾನದಲ್ಲಿ ಸಿಖ್ಖರು ತಮ್ಮ ಸಾಮೂಹಿಕ ನಿರ್ಧಾರವನ್ನು ಎಲ್ಲಿ ತೆಗೆದುಕೊಂಡರು? ಇದು ಸರಿಯಾದ ಉತ್ತರ ಅಮೃತ್ಸರ್. ನೆಕ್ಸ್ಟ್ ಕ್ವಶನ್, ಪ್ರಧಾನ ಮಂತ್ರಿ ಇಂಟರ್ನ್ಶಿಪ್ ಯೋಜನೆ ಅಡಿಯಲ್ಲಿ ಎಷ್ಟು ಪುರುಷರಿಗೆ ಇಂಟರ್ನ್ಶಿಪ್ ಅವಕಾಶಗಳನ್ನು ಒದಗಿಸುವುದು? ಸೊ ಇದು ಸರಿಯಾದ ಉತ್ತರ 1 ಕೋಟಿ ಯುವಕರಿಗೆ. ನೆಕ್ಸ್ಟ್ ಕ್ವಶನ್, ಪಾಟಲಿಪುತ್ರ ಮುಂಚೆ ಮಗಧನ ರಾಜಧಾನಿ ಯಾವುದಾಗಿತ್ತು? ಇದು ಸರಿಯಾದ ಉತ್ತರ ರಾಜಗೃಹ. ನೆಕ್ಸ್ಟ್ ಕ್ವಶನ್, 1191ರಲ್ಲಿ ನಡೆದ ಮೊದಲನೇ ತೈರನ್ ಕದನದಲ್ಲಿ ಮಹಮ್ಮದ್ ಗೋರಿಯನ್ನು ಯಾರು ಸೋಲಿಸಿದರು? ಇದಕ್ಕೆ ಸರಿಯಾದ ಉತ್ತರ ಪೃಥ್ವಿರಾಜ್ ಚೌಹಾಣ್. ನೆಕ್ಸ್ಟ್ ಕ್ವಶನ್, ವಿಶ್ವಸಂಸ್ಥೆ ಹವಾಮಾನ ಬದಲಾವಣೆ ಸಮ್ಮೇಳನದಲ್ಲಿ COP21 ಭಾರತವು ಯಾವ ದೇಶವನ್ನು ಜಂಟಿಯಾಗಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟವನ್ನು ಪ್ರಾರಂಭಿಸಿತು? ಇದಕ್ಕೆ ಸರಿಯಾದ ಉತ್ತರ ಫ್ರಾನ್ಸ್. ನೆಕ್ಸ್ಟ್ ಕ್ವಶನ್, ದೂರದ ಓಟ ಡ್ಯಾಶ್ ಅನ್ನು ಪರಿಗಣಿಸಲಾಗಿದೆ. ಸೊ ಆಪ್ಷನಲ್ಲಿ 3000 ಮೀಟರ್ಸ್ ಕೊಟ್ಟಿದ್ದರು. ಸೊ 3000 ಮೀಟರ್ಸ್ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಭಾರತ ತನ್ನ ಮೊದಲ ಒಲಿಂಪಿಕ್ ಹಾಕಿ ಚಿನ್ನದ ಪದಕವನ್ನು ಡ್ಯಾಶ್ರಲ್ಲಿ ಗೆದ್ದಿತು. ಇದು ಸರಿಯಾದ ಉತ್ತರ 1928. ನೆಕ್ಸ್ಟ್ ಕ್ವಶನ್, ಧ್ರುವ ಸೇನ್ ದ್ವಿತೀಯ ಯಾವ ವಂಶಕ್ಕೆ ಸಂಬಂಧಿಸಿದ್ದಾರೆ? ಇದು ಸರಿಯಾದ ಉತ್ತರ ಮೈತ್ರಕ್ ರಾಜವಂಶ. ನೆಕ್ಸ್ಟ್ ಕ್ವಶನ್, 2011ರ ಜನಗಣತಿಯ ಪ್ರಕಾರ ಯಾವ ರಾಜ್ಯ 100 ಮಿಲಿಯನ್ ಅಥವಾ 100 ಕೋಟಿ ಜನಸಂಖ್ಯೆ ಪಾರು ಮಾಡಲಾಗಿದೆ? ಇದು ಸರಿಯಾದ ಉತ್ತರ ಬಿಹಾರ್. ನೆಕ್ಸ್ಟ್ ಕ್ವಶನ್, ಬಾಸ್ಕೆಟ್ಬಾಲ್ ಯಾವ ರೀತಿಯ ಆಕಾರವನ್ನು ಹೊಂದಿದೆ? ಇದು ಸರಿಯಾದ ಉತ್ತರ ಗೋಳಾಕಾರ, ಸ್ಪೇರ್. ನೆಕ್ಸ್ಟ್ ಕ್ವಶನ್, ಜೂಡೋ ಚಾಪೆಯ ಆಕಾರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಯತಾಕಾರ ಅಥವಾ ಚೌಕ ಅಂದರೆ ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗುಲರ್.
ನೆಕ್ಸ್ಟ್ ಕ್ವಶನ್ ಡಿಸೆಂಬರ್ 24, 2024ರಂದು ಮಣಿಪುರದ ರಾಜ್ಯದ ರಾಜ್ಯಪಾಲರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಅಜಯ್ ಕುಮಾರ್ ಭಳ್ಳ. ನೆಕ್ಸ್ಟ್ ಕ್ವಶನ್ ಜುಲೈ 2025ರಲ್ಲಿ ಭಾರತದ ಎಷ್ಟು ರಾಮ್ಸರ್ ತಾಣಗಳಿವೆ? ಇದಕ್ಕೆ ಸರಿಯಾದ ಉತ್ತರ 94. 4 ಹೊಸ ತಾಣಗಳನ್ನು ಸೇರಿಸಲಾಗಿದೆ. ಹಿಂದಿನ ವಿಡಿಯೋದಲ್ಲಿ 91 ಆನ್ಸರ್ ಕೊಟ್ಟಿದೆ. ಯಾಕಂದರೆ ಆಪ್ಷನ್ನಲ್ಲಿ 94 ಆನ್ಸರ್ ಇರಲಿಲ್ಲ ಅಂತೆ, ಲಾಸ್ಟ್ 91 ಇತ್ತಂತೆ. ಹಾಗಾಗಿ ಆಪ್ಷನ್ ನೋಡಿ ಆನ್ಸರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ಎಕ್ಸ್ಟಿಂಗ್ವಿಷ್ ಇದರ ಎಂಟೋನಿಮ್ಸ್ ಕೇಳಿದಂತೆ. ಆಪ್ಷನ್ ಪ್ರಕಾರ ಆನ್ಸರ್ ಮಾಡಬೇಕಾಗತ್ತೆ. ಎಂಟೋನಿಮ್ಸ್ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಕ್ವಶನ್ ಇಸ್ರೇಲ್ಗೆ ಭಾರತೀಯ ರಾಯಭಾರಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಜಿತೇಂದ್ರ ಪಾಲ್ ಸಿಂಗ್. ನೆಕ್ಸ್ಟ್ ಕ್ವಶನ್ ದ ಇಡಿಯಮ್ at 6s and 7s. To be in a state of confusion, disorder or discarriage. Idiom. Next idiom ಕೇಳಿದ್ದು the idiom mumps the word ಅಂದರೆ to keep a secret or stay silent about something. ನೆಕ್ಸ್ಟ್ ಕ್ವಶನ್ ಕಾಗ್ನೆಂಟ್ನ ಸಿನಾನಮ್ಸ್ ಕೇಳಿದ್ದಾರೆ. ಆಪ್ಷನ್ ಪ್ರಕಾರ ಆನ್ಸರ್ ಮಾಡಿ. ನೆಕ್ಸ್ಟ್ ಕ್ವಶನ್ ಜನವರಿ 2025ರಲ್ಲಿ ಭಾರತೀಯ ಇಸ್ರೋದ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಯಿತು? ಇದು ಸರಿಯಾದ ಉತ್ತರ ಡಾಕ್ಟರ್ ವಿ ನಾರಾಯಣ್. ನೆಕ್ಸ್ಟ್ ಕ್ವಶನ್ ಮಾರ್ಚ್ 2025ರಲ್ಲಿ ಆಪರೇಷನ್ ಬ್ರಹ್ಮ ಯಾವ ದೇಶಕ್ಕಾಗಿ ಪ್ರಾರಂಭಿಸಲಾಯಿತು? ಇದು ಸರಿಯಾದ ಉತ್ತರ ಮಯನ್ಮಾರ್. ನೆಕ್ಸ್ಟ್ ಕ್ವಶನ್ ಅಸ್ಸಾಂ ಸರ್ಕಾರ ಪ್ರಾರಂಭಿಸಿದ ಆಪರೇಷನ್ ಫಾಲ್ಕನ್ ಉದ್ದೇಶವೇನು? ಇದು ಸರಿಯಾದ ಘೇಂಡಾಮೃಗ ಬೇಟೆ ವಿರೋಧಿ ಕಾರ್ಯಾಚರಣೆ. ನೆಕ್ಸ್ಟ್ ಕ್ವಶನ್ ಟೇಬಲ್ ಟೆನ್ನಿಸ್ ಕ್ರೀಡೆಯನ್ನು ಒಲಿಂಪಿಕ್ನಲ್ಲಿ ಯಾವಾಗ ಸೇರಿಸಲಾಯಿತು? ಇದು ಸರಿಯಾದ ಉತ್ತರ 1988. ನೆಕ್ಸ್ಟ್ ಕ್ವಶನ್ ಗಣಿತಜ್ಞರಾದ ಶ್ರೀನಿವಾಸ ರಾಮಾನುಜನ್ ಅವರ ಎಷ್ಟನೇ ವಯಸ್ಸಿನಲ್ಲಿ ಮೃತ್ಯು ಸಂಭವಿಸಿತು? ಇದಕ್ಕೆ ಸರಿಯಾದ 32ನೇ. ನೆಕ್ಸ್ಟ್ ಕ್ವಶನ್ 2011ರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 943. ಸ್ನೇಹಿತರೆ, ದಯವಿಟ್ಟು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ. ನಾವು ನಿಮಗೋಸ್ಕರ ಎಷ್ಟೊಂದು ಕಷ್ಟಪಟ್ಟು ಕ್ಲಾಸಸ್ ಮಾಡ್ತೀವಿ. ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಕ್ವಶನ್ ಸಿಂಧೂ ನಾಗರಿಕತೆಯ ತಾಣವಾದ ಹರಪ್ಪ ಯಾವ ನದಿ ದಂಡೆ ಮೇಲಿದೆ? ಇದಕ್ಕೆ ಸರಿಯಾದ ಉತ್ತರ ರಾವಿ ನದಿ ದಂಡೆ. ನೆಕ್ಸ್ಟ್ ಕ್ವಶನ್ ಭಾರತದ ಏಷ್ಯನ್ ಕ್ರೀಡೆಯಲ್ಲಿ ಅತಿ ಹೆಚ್ಚು ಪದಕ ಗೆದ್ದ ಆಟಗಾರ ಯಾರು? ಇದಕ್ಕೆ ಸರಿಯಾದ ಉತ್ತರ PT ಉಷಾ. ನೆಕ್ಸ್ಟ್ ಕ್ವಶನ್ ಟ್ರೈಲ್ ಗಾರ್ಡ್ AI ವ್ಯವಸ್ಥೆಯನ್ನು ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅಳವಡಿಸಲಾಗಿದೆ? ಇದು ಸರಿಯಾದ ಉತ್ತರ ಶಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ. ಟ್ರೈಲ್ ಗಾರ್ಡ್ AI ಅಂದರೆ ಸಕ್ರಿಯಗೊಳಿಸಿದ ಕ್ಯಾಮ್ರಾಗಳೊಂದಿಗೆ ಸಿಸ್ಟಮ್ನ ಅಳವಡಿಸಿದ್ದಾರೆ ಬೇಟೆಗಾರನ ಕಡಿಮೆ ಮಾಡಲು. ನೆಕ್ಸ್ಟ್ ಕ್ವಶನ್ 2025ರ ರಣಜಿ ಟ್ರೋಫಿಯಲ್ಲಿ 2ನೇ ಸ್ಥಾನ ಪಡೆದ ತಂಡ ಯಾವುದು? ಇದು ಸರಿಯಾದ ಉತ್ತರ ಕರ್ನಾಟಕ. ನೆಕ್ಸ್ಟ್ ಕ್ವಶನ್ 2027ರಲ್ಲಿ ಪುರುಷರು ಒಂದು ದಿನದ ಕ್ರಿಕೆಟ್ ವಿಶ್ವಕಪ್ ಯಾವ ಮಹಾದ್ವೀಪ ಆಯೋಜಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಫ್ರಿಕಾ ಖಂಡ. ನೆಕ್ಸ್ಟ್ ಕ್ವಶನ್ ಕ್ರಿಕೆಟ್ನಲ್ಲಿ ವೈಡ್ ಬಾಲ್ ಎಂದರೇನು ಮತ್ತು ಅದರ ಮೇಲ್ಮೈ ಎಷ್ಟು ರನ್ಗಳನ್ನು ತೆಗೆದುಕೊಳ್ಳಬಹುದು? ಇದಕ್ಕೆ ಸರಿಯಾದ ಉತ್ತರ 1 ರನ್. ನೆಕ್ಸ್ಟ್ ಕ್ವಶನ್ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಪಡೆಯಲು ಒಟ್ಟು ರಾಷ್ಟ್ರೀಯ ಉತ್ಪನ್ನದಿಂದ ಡ್ಯಾಶ್ ಕಳೆಯಬೇಕು? ಇದಕ್ಕೆ ಸರಿಯಾದ ಉತ್ತರ ಸವಕಳಿ ಡಿಪ್ರೇಷನ್. ನೆಕ್ಸ್ಟ್ ಕ್ವಶನ್ ತಮಿಳುನಾಡಿನ ಯಾವ ನೃತ್ಯದಲ್ಲಿ ಮಹಿಳೆಯರು ವೃತ್ತಾಕಾರದಲ್ಲಿ ಚಪ್ಪಾಳೆ ತಟ್ಟುವ ಮೂಲಕ ಇದನ್ನು ಸುಗ್ಗಿ ಹಬ್ಬದಲ್ಲಿ ಆಚರಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಕುಮ್ಮಿ ನೃತ್ಯ. ಕರೆಕ್ಟ್ ಸ್ಪೆಲ್ಲಿಂಗ್ ಕೇಳಿದ್ರು ಮಿಲೇನಿಯಮ್ದು ನೋಡ್ಕೊಳ್ಳಿ. ನೆಕ್ಸ್ಟ್ ಪೆರಿಸಿಯಸ್ನ ಆಂಟೋನಿಮ್ ಕೇಳಿದ್ದಾರೆ. ಆಪ್ಷನ್ ಪ್ರಕಾರ ಆನ್ಸರ್ ಮಾಡಿ. ನೆಕ್ಸ್ಟ್ ಕ್ವಶನ್ ಪೆಲ್ಯೂಸಿಡ್ ಸಿನಾನಿಮ್ಸ್ ಕೇಳಿದ್ದಾರೆ. ಅದನ್ನು ಆಪ್ಷನ್ ಪ್ರಕಾರ ಮಾಡಿ. ಕ್ವೆರೆಲಸ್ ಇದರದ್ದು ಸಿನಾನಿಮ್ಸ್. ನೆಕ್ಸ್ಟ್ ವಾಟ್ ಡಸ್ ದ ಇಡಿಯಮ್ ಔಟ್ ಆ್ಯಂಡ್ ಅಬೌಟ್ ಇದರದ್ದು ಇಡಿಯಮ್ ಕೇಳಿದ್ದಾರೆ. ಎಂಗೇಜಿಂಗ್ ಇನ್ ನಾರ್ಮಲ್ ಆ್ಯಕ್ಟಿವಿಟಿ ಆಫ್ಟರ್ ಆ್ಯನ್ ಇಲ್ನೆಸ್. ನೆಕ್ಸ್ಟ್ ರೆಸ್ಟೋರೆಂಟ್ದು ಕರೆಕ್ಟ್ ಸ್ಪೆಲ್ಲಿಂಗ್ ಕೇಳಿದ್ದಾರೆ. ಅದನ್ನು ನೋಡ್ಕೊಂಡು ಹೋಗಿ. ಇಷ್ಟು 18th ನವೆಂಬರ್ ಕೇಳಲಾದ ಪ್ರಶ್ನೋತ್ತರಗಳು. ಹಾಗೇನು ಇಷ್ಟೇ ಪ್ರಶ್ನೆಗಳು ಸಿಕ್ಕಿವೆ. ತಪ್ಪಾದಲ್ಲಿ ದಯವಿಟ್ಟು ಕ್ಷಮಿಸಿ. ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.